ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಉದೀರ್ಣಂ ಇದು ಆನಂದಸ್ಯ ಪದಂ ಅಭಿವಂದಿತಂ. ಮೊದಲನೇ ಶ್ಲೋಕದಲ್ಲಿ ಮುಪ್ಪಿಲ್ಲದ ಎಲ್ಲ ಗುಣಗಳಿಂದ ಪೂರ್ಣನಾದ ಮೋಕ್ಷವನ್ನ ಕೊಡುವಂತಹ ಆ ಪರಮಾತ್ಮನ ಸ್ವರೂಪವನ್ನ, ಬ್ರಹ್ಮರುದ್ರಾದಿ ದೇವತೆಗಳಿಂದ ಪೂಜಿತವಾದಂತಹ ಆ ಪರಮಾತ್ಮನ ಸ್ವರೂಪವನ್ನ ನಾನು ಧ್ಯಾನ ಮಾಡ್ತೇನೆ ಎಂಬುದಾಗಿ ಆ ಭಗವಂತನ ಸ್ವರೂಪವನ್ನ ಚಿಂತನೆ ಮಾಡಿದ್ರು. ಮುಂದೆ ಎರಡನೇ ಶ್ಲೋಕದಲ್ಲಿ ಸರ್ವ ವೇದ ಪದೋದ್ಗೀತಂ ಇಂದಿರಾಧಾರಮುತ್ತಮಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಪರಮಾತ್ಮ ಸರ್ವ ವೇದ ಪದ ಉದ್ಗೀತಂ, ವೇದದಲ್ಲಿರುವಂತಹ ಪ್ರತಿಯೊಂದು ವಾಕ್ಯಗಳಿಂದ, ವೇದಶಾಸ್ತ್ರದಲ್ಲಿರುವಂತಹ ಪ್ರತಿಯೊಂದು ಪದದಿಂದ, ಬರೀ ಪದಗಳು ಅಥವಾ ವಾಕ್ಯಗಳು ಅಷ್ಟೇ ಅಲ್ಲದೇನೆ ಪ್ರತಿಯೊಂದು ಅಕ್ಷರದಿಂದಲೂ ಪ್ರತಿಪಾದ್ಯನಾದವನು ಪರಮಾತ್ಮ. ಸ್ತೋತ್ರಕ್ಕೆ ಒಳಗಾಗದವನು. ವೇದಗಳೆಲ್ಲ ಹೊರಟಿರುವಂತಹದ್ದು ಪರಮಾತ್ಮನ ಇಂತಹ ಗುಣಗಳ ಚರಿತ್ರೆಯನ್ನ ತಿಳಿಸ್ಲಿಕ್ಕೋಸ್ಕರವಾಗಿ. ಅದನ್ನೇ ಸರ್ವ ವೇದ ಪದ ಉದ್ಗೀತಂ. ಸರ್ವ ಅಂತಂದ್ರೆ ಎಲ್ಲ ವೇದದಲ್ಲಿರುವಂತಹ ಯಾವ್ಯಾವ್ದು ಮೊದಲನೇ ಪದದಿಂದ ಹಿಡಿದುಕೊಂಡು ಕೊನೆ ಪದ ಅಂತಿದೆಯೋ ಅಲ್ಲಿಯವರೆಗೆ ಪ್ರತಿಯೊಂದು ಪದವೂ ಕೂಡ ಪರಮಾತ್ಮನ ಸ್ತೋತ್ರವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಅವನು ಇಂದಿರೆಗೂ ಆಧಾರನಾಗಿದ್ದಾನೆ, ಲಕ್ಷ್ಮೀದೇವಿಯ ಆವಾಸ ಸ್ಥಾನನಾಗಿದ್ದಾನೆ. ಇಡೀ ಜಗತ್ತು ಲಕ್ಷ್ಮೀದೇವಿಯನ್ನ ಆಶ್ರಯಿಸಿಕೊಂಡಿದೆ ಅಂತ ವೇದ ಪುರಾಣಗಳೆಲ್ಲ ಪ್ರತಿಪಾದನೆ ಮಾಡ್ತಾ ಇದೆ. ಯಾವ ಭಗವಂತನನ್ನ ಆಶ್ರಯಿಸಿಕೊಂಡು ಲಕ್ಷ್ಮೀದೇವಿ ಇದ್ದಾಳೆಯೋ, ಯಾವ ಲಕ್ಷ್ಮೀದೇವಿಯನ್ನ ಆಶ್ರಯಿಸಿಕೊಂಡು ಇಡೀ ಜಗತ್ತು ತನ್ನ ತನ್ನ ಕಾರ್ಯದಲ್ಲಿ ಪ್ರವೃತ್ತವಾಗಿದೆಯೋ ಅಂತಹ ಲಕ್ಷ್ಮೀದೇವಿಯನ್ನು ತನ್ನ ಆಶ್ರಯದಲ್ಲಿ ಇಟ್ಟುಕೊಂಡಿದ್ದಾನೆ. ಲಕ್ಷ್ಮೀದೇವಿಗೂ ಕೂಡ ಆಶ್ರಯನಾಗಿದ್ದಾನೆ ಪರಮಾತ್ಮ. ಇಂದಿರಾಧಾರಂ, ಇಂದಿರಾ ಅಂತಂದು ಹೇಳಿದ್ರೆ ಲಕ್ಷ್ಮೀದೇವಿ, ಅವಳಿಗೆ ಆಧಾರ ಅಂತಂದು ಹೇಳಿದ್ರೆ ನಿಯಾಮಕನಾಗಿದ್ದಾನೆ, ಅವಳಿಗೆ ಆಶ್ರಯನಾಗಿದ್ದಾನೆ. ಉತ್ತಮಂ, ಸರ್ವೋತ್ತಮನಾದಂತಹ ವ್ಯಕ್ತಿಯೂ ಪರಮಾತ್ಮನಾಗಿದ್ದಾನೆ. ಇಂತಹ ಆನಂದಸ್ಯ, ಆನಂದ ಸ್ವರೂಪಿಯಾದ, ಯಾರಾದ್ರೂ ಒಬ್ಬರನ್ನ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಅವರಿಂದ ಕೆಲಸ ಮಾಡಬೇಕು ಅಂತಾದ್ರೆ ಬಹಳ ಕಷ್ಟಪಡಬೇಕು. ಇಂತಹ ಆನಂದ ಸ್ವರೂಪಿಯಾದಂತಹ ಆ ಪರಮಾತ್ಮನ ಪದಂ, ಸ್ವರೂಪವನ್ನ ಒಂದೇ ನಮಸ್ಕರಿಸುತ್ತೇನೆ. ಯಾಕೆ ಅಂತಂದ್ರೆ ಬ್ರಹ್ಮೇಂದ್ರಾದ್ಯಭಿವಂದಿತಂ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಸಂಹಾರ ಮಾಡುವ ಸಾಮರ್ಥ್ಯ ಇರೋರು ಬ್ರಹ್ಮ ರುದ್ರಾದಿ ದೇವತೆಗಳು. ಎಷ್ಟು ಸಂತೋಷ ಇರ್ಬೇಕು ಅವ್ರಿಗೆ. ನಮಗೆ ಯಾರಾದ್ರೂ ಚಿಕ್ಕ ಮನೆ ಒಡೆತನ ಬಂತು ಅಂತಂದ್ ಹೇಳಿದ್ರೆ
ಬಹಳ ಅಹಂಕಾರ ಸತ್ವವನ್ನು ಪಡ್ತೇವೆ. ಇಡೀ 14 ಲೋಕಗಳ ಒಡೆತನವನ್ನ ಹೊಂದಿ ಇಡೀ ಜಗತ್ತಿಗೆ ನಿಯಾಮಕರಾಗಿ ನಿಂತಂತಹವರು ದೇವತೆಗಳು, ಬ್ರಹ್ಮ ರುದ್ರಾದಿ ದೇವತೆಗಳು. ಅಂತಹ ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಕೂಡ ಇವರೆಲ್ಲರೂ ಕೂಡ ಭಗವಂತನ ಸ್ವರೂಪವನ್ನ ಆಶ್ರಯಿಸ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಆನಂದ ಇದ್ದು ಪರಮಾತ್ಮನನ್ನ ಆಶ್ರಯಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಇನ್ನೆಷ್ಟು ಆನಂದ ಇರಬೇಕು. ಪರಿಪೂರ್ಣವಾದ ಆನಂದ ಪರಮಾತ್ಮನದ್ದಿದೆ. ಅಂತಹ ಪರಿಪೂರ್ಣವಾದ ಆನಂದವುಳ್ಳಂತಹ ಆ ಪರಮಾತ್ಮನ ನಾನು ಒಂದೇ ನಮಸ್ಕರಿಸುತ್ತೇನೆ. ಈ ಇಡೀ ಶ್ಲೋಕದ ಭಾವಾರ್ಥ ಇಷ್ಟನ್ನೇ ಹೇಳ್ತಾ ಇದೆ. ನಾವು ವೇದಗಳ ಪಾಠವನ್ನು ಮಾಡುವ ಸಂದರ್ಭದಲ್ಲಾಗಿರಬಹುದು, ಅಥವಾ ಯಾವುದೋ ಒಂದು ಸ್ತೋತ್ರಗಳನ್ನು ಮಂತ್ರಗಳನ್ನು ಹೇಳುವ ಸಂದರ್ಭದಲ್ಲಿ ಆಗಿರಬಹುದು, ಈ ಎಲ್ಲ ಸ್ತೋತ್ರ ಮಂತ್ರಗಳು ಕೂಡ ಭಗವಂತನ ಗುಣಗಾನವನ್ನು ಮಾಡ್ತಾ ಇವೆ. ಭಗವಂತನ ಸ್ತೋತ್ರವನ್ನು ಹೊರತುಪಡಿಸಿ, ಭಗವಂತನ ಮಹಿಮೆಯನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ಇವುಗಳು ಪ್ರತಿಪಾದನೆ ಮಾಡೋದಿಲ್ಲ ಅನ್ನುವ ಜ್ಞಾನ ಬರಬೇಕು. ಭಗವಂತನ ಮಹಿಮಾತಿಶಯ ಈ ವಾಕ್ಯಗಳಿಂದ ನಮಗೆ ತಿಳಿತಾ ಇದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿರಬೇಕು. ಅದನ್ನ ಹೇಳ್ತಾ ಇರುವಂತಹದ್ದು ಸರ್ವ ವೇದ ಪದೋದ್ಗೀತಂ. ಇಷ್ಟೆಲ್ಲ ವೇದದಿಂದ ಅವನು ಪ್ರತಿಪಾದ್ಯನಾಗಿದ್ದಾನೆ ಅಂತಂದ್ರೆ ಅವನಲ್ಲಿ ಏನ್ ಮಹಿಮೆ ಇದೆ? ನಮ್ಮಲ್ಲಿ ಇಲ್ಲದೆ ಇರುವಂತಹ ಅಸಾಧಾರಣವಾದ ವ್ಯಕ್ತಿತ್ವ ಅವನದ್ದೇನಿದೆ? ಅಂತಹ ವ್ಯಕ್ತಿತ್ವ ಏನು ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ 2ನೇ ವಾಕ್ಯ ಹೊರಡಿತು. ಇಂದಿರಾಧಾರಂ. ಯಾಕೆ ಅವನಲ್ಲಿ ಇಷ್ಟು ಮಹತ್ವ ಇದೆ ಅಂತಂದು ಹೇಳಿದ್ರೆ, ಅವನು ಇಂದಿರೆಗೂ ಆಧಾರನಾಗಿದ್ದಾನೆ. ಈ ಜಗತ್ತು ಯಾರ ಅಧೀನದಲ್ಲಿದೆಯೋ, ಯಾವ ಲಕ್ಷ್ಮೀ ದೇವಿಯ ಕಟಾಕ್ಷ ಮಾತ್ರದಿಂದ ನಾವು ಹಿಂದೆ ನೋಡಿದ್ದೇವೆ, ವಿಶ್ವಸ್ತಿ ಪ್ರಳಯ ಸರ್ಗ ವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಮಾತ್ರತ ಊರ್ಜಿತಾಸಾ ಶ್ರೀರಿಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ. ಇವೇ ಮೊದಲಾದಂತಹ 7ನೇ ಅಧ್ಯಾಯದಲ್ಲಿ ಬಂದಂತಹ ಇವುಗಳಿಂದ ನಾವು ವಿಶೇಷವಾಗಿ ಗಮನಿಸಿದೇನು ಅಂತ ಹೇಳಿದ್ರೆ, ಕೃಪಾ ಕಟಾಕ್ಷದ ಫಲವಾಗಿ ಇಡೀ ಜಗತ್ತು ಪ್ರವೃತ್ತಿ ಆಗ್ತಾ ಇದೆ. ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಇದರಲ್ಲಿ ಹೇಳಿ, ಇಂತಹ ಲಕ್ಷ್ಮೀ ದೇವಿಗೂ ಕೂಡ ಆಧಾರನಾಗಿದ್ದಾನೆ ಪರಮಾತ್ಮ. ಇಂದಿರಾಧಾರಂ. ಇಂದಿರೆಗೂ ಆಧಾರನಾಗಿದ್ದಾನೆ ಅಂತಂದು ಹೇಳಿದ್ರೆ ಸಾಮಾನ್ಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮಂ, ಸರ್ವೋತ್ಕೃಷ್ಟನಾದಂತಹ ವ್ಯಕ್ತಿತ್ವನಾಗಿದ್ದಾನೆ. ಇಂತಹ ಆ ಪರಮಾತ್ಮನ ಸ್ವರೂಪವನ್ನು ನಾನ್ ನಮಸ್ಕಾರ ಮಾಡುತ್ತೇನೆ. ನಾನ್ ನಮಸ್ಕಾರ ಮಾಡಿ ಅವನಿಗೆ ಉಪಕಾರವನ್ನು ಮಾಡ್ತಾ ಇರೋದಲ್ಲ. ಯಾಕೆ ಅಂತಂದ್ರೆ ಅಂತಹ ಪರಮಾತ್ಮನ ಸ್ವರೂಪವನ್ನ ಬ್ರಹ್ಮ ರುದ್ರಾದಿ ದೇವತೆಗಳು ಕೂಡ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಮುಂತಾದವುಗಳನ್ನ ಮಾಡುವ ಸಾಮರ್ಥ್ಯ ಇರುವ ದೇವತೆಗಳೂ ಕೂಡ ಪೂಜಿಸಿ ಆ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ, ನಾನು ಆ ಭಗವಂತನ ಸ್ತೋತ್ರವನ್ನು ಮಾಡ್ತೇನೆ ಅನ್ನುವಂತಹದ್ದು ಏನ್ ದೊಡ್ಡದಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಅನ್ನುವಂಥ ಮಾತಿನಿಂದ
ಇನ್ನ ಮೂರನೇ ಸ್ತೋತ್ರ ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ. ಮುಂದಿಂದೆಲ್ಲ ಸಮಾನವಾದದ್ದು. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಎಂಬುದಾಗಿ. ಪರಮಾತ್ಮ ಸರ್ವದೇವಾದಿದೇವ. ಪರಮಾತ್ಮ ಎಲ್ಲ ದೇವತೆಗಳಿಗೆ ಒಡೆಯನಾದವನು. ದೇವತೆಗಳಿಗೆ ನಿಯಾಮಕರಾದಂಥವರು ಇಂದ್ರ, ಇಂದ್ರನಿಗೆ ನಿಯಾಮಕರಾದಂಥವರು ರುದ್ರದೇವರು, ರುದ್ರದೇವರಿಗೂ ನಿಯಾಮಕನಾದ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ನಿಯಾಮಕರಾದಂಥವರು ಲಕ್ಷ್ಮೀದೇವಿ. ಇವರು ಎಲ್ಲರಿಗೂ ನಿಯಾಮಕನಾಗಿದ್ದಾನೆ. ಸರ್ವ ದೇವಾದಿ ದೇವಸ್ಯ, ಎಲ್ಲ ದೇವತೆಗಳಿಗೂ ಆದಿದೆ. ಆ ಎಲ್ಲ ದೇವತೆಗಳಿಗೆ ಹುಟ್ಟಿಗೆ ಕಾರಣನಾದಂಥ ದೇವತೆ ಈ ಪರಮಾತ್ಮ. ವಿದಾರಿತ ಮಹತ್ತಮಃ. ಈ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮಲ್ಲಿರುವ ಅಜ್ಞಾನವನ್ನ ಕಡಿತಾನೆ. ಇದೇ ಪರಮಾತ್ಮ ಮಾಡುವಂತಹ ದೊಡ್ಡ ಉಪಕಾರ. ಏನು ಉಪಕಾರ? ವಿದಾರಿತ ಮಹತ್ತಮಃ. ನಮ್ಮ ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ ಆಳವಾಗಿ ಬೇರೂರಿರುವಂತಹ ದೊಡ್ಡ ಅಜ್ಞಾನ ಎಂಬಂತಹ ಕತ್ತಲೆ ಏನಿದೆಯೋ ಆ ಕತ್ತಲೆಯನ್ನ ವಿದಾರಿತ, ನಾಶ ಮಾಡ್ತಾನೆ. ಸರ್ವ ದೇವಾದಿ ದೇವಸ್ಯ ವಿದಾರಿತ ಮಹತ್ತಮಃ. ಏನೇನು ಕಷ್ಟಗಳು ಅಂತಿವೆಯೋ, ಯಾವ ಯಾವ ದೊಡ್ಡ ದೊಡ್ಡ ಅನರ್ಥಗಳು ಅಂತಿವೆಯೋ ಆ ಎಲ್ಲ ಅನರ್ಥಗಳನ್ನು ಕೂಡ ಪರಿಹರಿಸುವ ಸಾಮರ್ಥ್ಯ ಉಳ್ಳವನು ವಿದಾರಿತ ಮಹತ್ತಮಃ. ಇಂಥ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಇಂತಹ ಪರಮಾತ್ಮನ ಸ್ವರೂಪವನ್ನ, ಬ್ರಹ್ಮರುದ್ರಾದಿ ದೇವತೆಗಳಿಂದ ಪೂಜಿಸಲ್ಪಟ್ಟಂತಹ ಆ ಪರಮಾತ್ಮನ ಸ್ವರೂಪವನ್ನ ನಾನು ಸ್ತೋತ್ರ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ ಅಂತ ಈ 2 ಶ್ಲೋಕದಲ್ಲಿ ಹೇಳುತ್ತಾ ಇದ್ದಾರೆ. ಸರ್ವವೇದ ಪದೋದ್ಗೀತಂ ಇಂದಿರಾಧಾರಂ ಉತ್ತಮಂ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಸರ್ವದೇವಾದಿ ದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಬ್ರಹ್ಮರುದ್ರಾದಿ ದೇವತೆಗಳಿಂದ ಅಭಿವಂದಿತವಾದ ಆ ಪರಮಾತ್ಮನ ಸ್ವರೂಪವನ್ನು ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ ಈ 2 ಶ್ಲೋಕಗಳ ಭಾವಾರ್ಥಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಯಾವ್ದಾದ್ರು ಸ್ತೋತ್ರಗಳ ಭಾವಾರ್ಥ ಅರ್ಥ ಆಗಿಲ್ಲ ಅಂತಂದ್ ಹೇಳಿದ್ರೆ ಕೇಳಬಹುದು, ಪದಗಳ ಅರ್ಥ ಗೊತ್ತಾಗಿಲ್ಲ ಅಂತಂದ್ರೆ ಕೇಳಬಹುದು. ಸರ್, ವಿದಾರಿತ ಅಂದ್ರೇನು? ವಿದಾರಿತ, ನಾಶ ಮಾಡಲ್ಪಟ್ಟ, ಮಹತ್ತಮಃ, ಅಜ್ಞಾನವೆಂಬ ದೊಡ್ಡ ಕತ್ತಲು ಅಜ್ಞಾನವನ್ನ ಅನಾಯಾಸವಾಗಿ ಕಟ್ಟಿ ಹಾಕ್ತಾನೆ ಅನ್ನುವ ಅಭಿಪ್ರಾಯ. ಅಜ್ಞಾನವೆಂಬ ಕತ್ತಲನ್ನು ತೊಡೆದು ಹಾಕುವವನು. ಅಷ್ಟೇ. ಹೌದು ಹೌದು. ಹಾಗಾದ್ರೆ ಪಾಠವನ್ನು ಇಷ್ಟಕ್ಕೆ ನಿಲ್ಲಿಸೋಣ.